ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ರಾಜಕಾರಣಿಗಳಾದಂಥ ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದಾರೆ. ಭಾಳ ದುಃಖದ ಸಂಗತಿ. ಬಹುಶಃ ಒಂದು ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಭಾಳ ಅತ್ಯುತ್ತಮ ರಾಜಕಾರಣಿ ಅಂತ ಹೇಳಿ ಹೆಸರು ಪಡ್ಕೊಂಡಂಥವರು ಎಸ್ ಎಂ ಕೃಷ್ಣ ಅವರು. ಮತ್ತು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ಆ 4.5 ವರ್ಷ ಭಾಳ ಒಂದು ಉತ್ತಮವಾದಂಥ ಚರ್ಚೆಗಳು ಸದನದಲ್ಲಿ ನಡೆದಿದ್ದು ನಾನು ನೋಡಿದ್ದೀನಿ. ನಾವು ಪ್ರತಿಪಕ್ಷದ ಎಲ್ಲ ರೀತಿಯಂಥ ಟೀಕೆ ಟಿಪ್ಪಣಿಗಳನ್ನು ನಾವು ಮಾಡಿದಾಗೂ ಸಹಿತ ಅವೆಲ್ಲವನ್ನು ತಾಳ್ಮೆಯಿಂದ ಎದುರಿಸಿ ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡುವಂಥ ಒಂದು ಸೌಜನ್ಯತೆ ಎಸ್ ಎಂ ಕೃಷ್ಣ ಅವರು ಇದ್ದಿದ್ದು ನಾನು ನೋಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಉದ್ವೇಗಕ್ಕೆ ಒಳಗಾಗ್ತಿರಲಿಲ್ಲ, ತಾಳ್ಮೆಯಿಂದ ಎಲ್ಲವನ್ನೂ ಎದುರಿಸುವಂಥದ್ದು. ಹೀಗಾಗಿ ಬಹುಶಃ ಈ ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಭಾಳ ಒಂದು ಒಳ್ಳೆಯ ರೀತಿಯಂಥ ಡಿಬೇಟು ಚರ್ಚೆ ಆ ಸಂದರ್ಭದಲ್ಲಿ ಆಗಿದ್ದು ನನಗೆಲ್ಲ ಗುರ್ತಿದೆ. ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಸಿಗ್ತಿತ್ತು. ಇವತ್ತಿನ ವ್ಯವಸ್ಥೆ ನಾವು ನೋಡಿದಾಗ ಡೆಮೋಕ್ರೆಟಿಕ್ ಸಿಸ್ಟಮ್, ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಯಾವುದೇ ಬೇರೆ ರಾಜ್ಯದ್ದು ಇರ್ಬೋದು, ಬರೀ ಗೊಂದಲ ಮತ್ತೊಂದು ಚರ್ಚೆಗೆ ಅವಕಾಶ ಇರ್ತಿರಲಿಲ್ಲ. ಆದರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ, ನಾವು ಪ್ರತಿಪಕ್ಷ ನಾಯಕರಿದ್ದಾಗ ಭಾಳ ಒಳ್ಳೆಯ ರೀತಿಯಂಥ ಡಿಬೇಟ್ಸ್ಗಳಾಗಿದ್ದು ನಾನು ನೋಡಿದ್ದೀನಿ. ಹೀಗಾಗಿ ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದಿತ್ತು. ಮತ್ತು ಒಬ್ಬ ಆಡಳಿತಗಾರರಿಗೆ, ಯಾರು ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತಾರಲ್ಲ, ಅದಕ್ಕೆ ಮತ್ತೊಂದು ಹೆಸರು ಎಸ್ ಎಂ ಕೃಷ್ಣ ಅವರು. ಒಳ್ಳೆಯ ಆಡಳಿತ ಕೊಟ್ಟರು. ಮತ್ತು ಬೆಂಗಳೂರು ಬಗ್ಗೆ ಒಂದು ಭಾಳ ದೊಡ್ಡ ಕನಸಿತ್ತು. ಇನ್ನು ಒಂದು ಉತ್ತಮ ಮಹಾನಗರ ಮಾಡಬೇಕು, ಎಲ್ಲ ಮೂಲಭೂತ ಸೌಕರ್ಯ ಸಿಗಬೇಕು, ಸಿಂಗಾಪುರ್ ರೀತಿಯಲ್ಲಿ ಇದನ್ನು ಡೆವಲಪ್ ಮಾಡಬೇಕು ಅನ್ನುವಂಥದ್ದು. ಬಹುಶಃ ಅದಕ್ಕೆ ಪೂರಕವಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಅವರು ಇಲ್ಲಿ ಮಾಡಿದರು. ಅವ್ರ ಸಂದರ್ಭದಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಮೆಟ್ರೋ ಇರ್ಬೋದು, ಇದಕ್ಕೆಲ್ಲ ಚಾಲನೆ ಕೊಡುವಂಥ ಕೆಲಸ ಆ ಸಂದರ್ಭದಲ್ಲಿ ಆಯಿತು. ಯಾಕಂದರೆ ಆ ರೀತಿಯಂಥ ಸಭೆಗಳಿಗೆ ಪ್ರತಿಪಕ್ಷ ನಾಯಕರನ್ನು ನನ್ನನ್ನು ಕರೆಸಿದ್ರು. ಆ ಸಂದರ್ಭದಲ್ಲಿ ಚರ್ಚೆಗಳನ್ನು ಮಾಡಿದ್ದು ನಾನು ನೋಡಿದ್ದೀನಿ. ಹೀಗಾಗಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮತ್ತು ಇಡೀ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಒಂದು ಕನಸು ಕಂಡು ಅದನ್ನು ಎಷ್ಟು ತಮ್ಮ ಇತಿಮಿತಿಯಲ್ಲಿ ಅದನ್ನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡಿದರು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತೊಂದು ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಅವರು ಹಣಕಾಸು ಸಚಿವರಾಗಿ ಉತ್ತಮವಾದಂಥ ಬಜೆಟ್ಗಳನ್ನು ಪ್ರೆಸೆಂಟ್ ಮಾಡಿದರು. ಅಷ್ಟೇ ಅಲ್ಲ, ಒಂದು ಆರ್ಥಿಕ ಶಿಸ್ತು ಇರಬೇಕು ಅನ್ನುವಂಥದ್ದು, ವಿತ್ತೀಯ ನೀತಿ, ಆರ್ಥಿಕ ಶಿಸ್ತು ಇರಬೇಕು ಅನ್ನುವಂಥದ್ದು ಅವರು ಏನೊಂದು ಕನಸಿದ್ದು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಿದ್ರಿಂದ ಒಂದು ಯಾವುದೋ ಹಣಕಾಸಿನ ವ್ಯವಹಾರ ಇರ್ಬೋದು, ಅದು ಒಂದು ಕುಟುಂಬದಿರ್ಬೋದು, ಒಂದು ಸರ್ಕಾರದಿರ್ಬೋದು, ಯಾವ ರೀತಿ ಖರ್ಚು ಮಾಡಬೇಕು, ಯಾವುದಕ್ಕೆ ವ್ಯವಹರಿಸಬೇಕು, ಇದಕ್ಕೆಲ್ಲ ಒಂದು ಲಿಮಿಟ್, ಆರ್ಥಿಕ ಶಿಸ್ತು ಅಂತಾರಲ್ಲ, ಅದನ್ನು ತರುವಂಥ ಕೆಲಸ ಯಾರ ಟೈಮ್ದಲ್ಲಿ ಆಗಿದ್ದರೆ ಎಸ್ ಎಂ ಕೃಷ್ಣ ಅವ್ರ ಟೈಮ್ದಲ್ಲಿ ಅದಕ್ಕೊಂದು ಕಾನೂನು ಮಾಡಿ ಅದಕ್ಕೆ ಅಸೆಂಬ್ಲಿ ಒಪ್ಪಿಗೆಯನ್ನು ತೆಗೆದುಕೊಂಡು ಆ ಆರ್ಥಿಕ ಶಿಸ್ತನ್ನು ತಂದಿದ್ದರಿಂದ ಇವತ್ತಿಗೂ ಸಹಿತ ಎಲ್ಲ ಯಾವುದೇ ಸರ್ಕಾರಗಳು ಬಂದಾಗ ಅವರೇನು ಹಾಕಿಕೊಟ್ಟಂಥ ಫೌಂಡೇಶನ್ ಇದೆಲ್ಲ ಆರ್ಥಿಕ ಶಿಸ್ತು, ಅದರ ಪೂರಕವಾಗಿ ಇವತ್ತು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯ ಯಾವಾಗಲೂ ನಾನು ಹೇಳ್ತೀನಿ, ಹಣಕಾಸು ವ್ಯವಸ್ಥೆಯಲ್ಲಿ, ಬಜೆಟ್ ನಿರ್ವಹಣೆಯಲ್ಲಿ ಒಂದು ವ್ಯವಸ್ಥಿತ ರೀತಿಯಾಗಿ ನಡ್ಕೊಂಡು ಬಂದಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ, ಅದಕ್ಕೆ ಅಡಿಪಾಯ ಹಾಕಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಹೀಗಾಗಿ ಭಾಳ ಒಂದು ಹಿರಿಯ ರಾಜಕಾರಣಿಯಾಗಿ, ಅದು ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿ ಅತ್ಯುತ್ತಮವಾದಂಥ ಒಂದು ಹೆಸರನ್ನು ಪಡ್ಕೊಂಡಿದ್ದರು. ಇಂಥ ಒಬ್ಬ ರಾಜಕೀಯ ವ್ಯವಸ್ಥೆಯಲ್ಲಿ ಈ ರೀತಿ ಒಬ್ಬ ಎಸ್ ಎಂ ಕೃಷ್ಣ ಅಂತ ವ್ಯಕ್ತಿ ಸಿಗೋದು ಭಾಳ ಅಪರೂಪ. ಅವ್ರನ್ನ ಕಳ್ಕೊಂಡು ರಾಜಕೀಯ ಒಂದು ಏನು ವ್ಯವಸ್ಥೆ ಇದೆ ಅದಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಹೀಗಾಗಿ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಮತ್ತು ಅವರ ಕುಟುಂಬ ವರ್ಗಕ್ಕೆ ಏನು ಅಗಲಿದ ದುಃಖ ಇಲ್ಲ, ಅದನ್ನು ಭರಿಸುವಂಥ ಶಕ್ತಿ ದೇವರು ದಯಪಾಲಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.